ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಲ್ಲು ನೋವು ಬಂದರೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಹಲ್ಲು ನೋವಿಗೆ ನೀವು ಬೇರೆ ಬೇರೆ ರೀತಿಯ ಮನೆಮದ್ದುಗಳನ್ನು ನೋಡಿರ್ಬೋದು, ಮಾಡಿರಬಹುದು. ಆದರೆ ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಮನೆಮದ್ದನ್ನು ನೀವು ಟ್ರೈ ಮಾಡಿದರೆ ಬರೀ 2 ನಿಮಿಷದಲ್ಲಿ ನಿಮ್ಮ ಹಲ್ಲು ನೋವು ಕಡಿಮೆ ಆಗುತ್ತೆ. ಹಾಗೆ ಚಾಕ್ಲೇಟು, ಐಸ್ ಕ್ರೀಮ್ಗಳನ್ನೆಲ್ಲ ತಿಂದರೆ ಒಂಥರ ಹಲ್ಲಿಗೆ ಜುಮ್ ಆಗುತ್ತೆ ಮತ್ತು ನೋವು ಬರ್ತದೆ. ಜುಮ್ ಆಗುವಂತಹ ಸೆನ್ಸೇಷನ್ ಏನಿರುತ್ತೆ ಅದು ಕೂಡ ಕಡಿಮೆ ಮಾಡಲಿಕ್ಕೆ ಈ ಮನೆಮದ್ದು ಭಾಳ ಹೆಲ್ಪ್ ಮಾಡುತ್ತೆ ನಿಮಗೆ. ಬನ್ನಿ, ಹಾಗಿದ್ರೆ ಇವತ್ತಿನ ಈ ಮನೆಮದ್ದನ್ನು ನೋಡೋಣ. ಸ್ವಲ್ಪ ಮೊಸರನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಕಲೋಂಜಿ ಆಯಿಲನ್ನು ಹಾಕಬೇಕಾಗತ್ತೆ. ಕಲೋಂಜಿ ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಶ್ರಣವನ್ನು ಎಲ್ಲೆಲ್ಲಿ ನಿಮಗೆ ಹಲ್ಲು ನೋವಾಗಿದೆಯೋ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಕಲೋಂಜಿ ಆಯಿಲ್ ನಿಮಗೆ ಯಾವುದೇ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಸೊ ಕಲೋಂಜಿ ಬೀಜಗಳನ್ನು ನೀವೇನು ನೋಡ್ತಾ ಇದ್ದೀರಾ, ಈ ಕಪ್ಪು ಬೀಜಗಳು ಕಲೋಂಜಿ ಬೀಜಗಳು. ಇದರಿಂದ ಎಣ್ಣೆಯನ್ನು ತಯಾರಿಸ್ತಾರೆ. ಆ ಎಣ್ಣೆಯನ್ನು ನೀವು ಬಳಕೆ ಮಾಡ್ಕೊಳ್ಳೋದ್ರಿಂದ ಬೇಗನೆ ನಿಮ್ಮ ಹಲ್ಲು ನೋವು ಕಡಿಮೆ ಆಗುತ್ತೆ. ಮತ್ತು ಎಲ್ಲೇ ನಿಮ್ಮ ಬಾಡಿಯಲ್ಲಿ ನೋವಿದ್ರೂ ಸಹ ಈ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ. 2 ನಿಮಿಷ ಅಪ್ಲೈ ಮಾಡಿದರೆ ಸಾಕು. ಈ ಮೊಸರಿನ ಮಿಶ್ರಣ 2 ನಿಮಿಷದಲ್ಲಿ ನಿಮ್ಮ ಹಲ್ಲು ನೋವು ಕಡಿಮೆ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಆಗಿರುವಂಥ ಟಿಪ್ಸ್ ನಿಮಗೆ ಹೆಲ್ಪ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.